ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು KEA ಅವರ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇರುವಂತಹ FTA ಆಗಿರ್ಬೋದು, STA ಈ ಹುದ್ದೆಗಳಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. KEA ಅವರ ಕಂಪಲ್ಸರಿ ಕನ್ನಡ ಎಕ್ಸಾಮ್ 28/12/2025 ಇದೆ. ಸೊ ಈ ಎಕ್ಸಾಮ್ಗಳಿಗೆ ನೀವು ಏನೇನನ್ನು ಓದಬೇಕು ಅನ್ನೋದು ನಾನು ಒಂದು ಮಾಹಿತಿಯನ್ನು ಕೊಡ್ತೀನಿ. ಬ್ರೀಫಾಗಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇ ವಿಷಯ ಏನಂದರೆ, KEA ಅವರು ನಡೆಸುವಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಆ್ಯಸ್ ಕಂಪೇರ್ಡ್ ಟು KPSC ಇಲ್ಲಿ ತುಂಬ ಕಷ್ಟವಾಗಿರುತ್ತೆ, ಸ್ವಲ್ಪ ಕಷ್ಟವಾಗಿರುತ್ತೆ. ಸೊ ನೀವು ಕನ್ನಡದ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಡೆವಲಪ್ ಮಾಡ್ಕೊಂಡಿರಬೇಕಾಗುತ್ತೆ. ಅಲ್ಲಿ ಅಂದರೆ ಥಿಯರಿಟಿಕಲ್ ಎಕ್ಸಾಮ್ ಆಗಿರುತ್ತೆ. ರೈಟಿಂಗ್ ಎಕ್ಸಾಮ್, ಫಾರ್ ಎಕ್ಸಾಂಪಲ್ ಎಸ್ಸೆ ರೈಟಿಂಗ್ ಕೊಟ್ಟಿದ್ರೆ ನಾವು ಬರಿಬೋದು, ಹಾಗೆ ಗಾದೆಯನ್ನು ವಿವರಿಸಿ ಅಂದರೆ ಬರಿಬೋದು, ಆ ರೀತಿ ಆಗಿರುತ್ತೆ. ಬಟ್ ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನನ್ನು ಕೇಳ್ತಾರೆ. ಸೊ ಈ ಥರ ಕ್ವಶನನ್ನು ನಾವು ಅಡ್ರೆಸ್ ಮಾಡಬೇಕಾದ್ರೆ ನಮಗೆ ನಾಲೆಡ್ಜ್ ಆಬ್ವಿಯಸ್ಲಿ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇನ್ನೂ ಟೈಮ್ ಇದೆ, ಇವಾಗಿಂದನೇ ನಾನು ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಡೈಲಿ ಒಂದೊಂದು ಆ ವಿಷಯಗಳ ಬಗ್ಗೆ ನೀವು ಫೋಕಸ್ ಮಾಡಿದರೆ ಖಂಡಿತವಾಗಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇನ್ನೊಂದು ವಿಷಯ ಏನಂದರೆ, ಈ KEA ಅವರ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಸೊ 150 ನಂಬರನ್ನು ನೀವು 150 ನಂಬರ್ಗೆ 50 ನೀವು ಮಿನಿಮಮ್ ಮಾರ್ಕ್ಸನ್ನು ತಗೊಂಡೇ ಬೇಕಾಗುತ್ತೆ. ಸೊ ಅದನ್ನು ನೀವು ನೆಗೆಟಿವ್ ಇಲ್ದಲೇ ಇರೋ ಕಾರಣ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಮೊದಲನೇ ವಿಷಯ ಏನು ಅಂದರೆ, ನೀವು ಇರುವಂತಹ 100 ಕ್ವಶನನ್ನು ನೀವು ಬರೀರಿ, ಯಾವುದನ್ನು ಬಿಟ್ಟು ಬರಬೇಡಿ ಅಂತ ನಾನು ಹೇಳ್ತೀನಿ. ಹಾಗೆ ನೀವು ಯಾವ್ಯಾವ ವಿಷಯಗಳಿಗೆ ಫೋಕಸ್ ಮಾಡಬೇಕು ಅನ್ನೋದಾದರೆ, ಸಂಧಿಗಳ ಬಗ್ಗೆ ಫೋಕಸ್ ಮಾಡಿ. ಸಂಧಿಗಳು ಅಲ್ಲಿ ಕನ್ನಡ ಸಂಧಿಗಳು ಹಾಗೆಯೇ ಸಂಸ್ಕೃತ ಸಂಧಿಗಳು ಇವೆರಡನ್ನು ಚೆನ್ನಾಗಿ ಓದ್ಕೊಳ್ಳಿ. ಹಾಗೆಯೇ ಇದನ್ನು ಬಿಟ್ಟರೆ ನೆಕ್ಸ್ಟ್ ಸಮಾಸಗಳು ಓದ್ಕೊಳ್ಳಿ. ಹಾಗೆಯೇ ಅನ್ಯ ದೇಶ ಪದಗಳು ಇದ್ರ ಬಗ್ಗೆನೂ ಓದ್ಕೊಳ್ಳಿ. ನೆಕ್ಸ್ಟ್ ಸಮನಾರ್ಥಕ ಪದ ಹಾಗೆ ವಿರುದ್ಧಾರ್ಥಕ ಪದ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ತತ್ಸಮ ತದ್ಭವ ಇದ್ರ ಬಗ್ಗೆ ನೋಡ್ಕೊಳ್ಳಿ. ಹಾಗೆಯೇ ನಾಮಪದ ಹಾಗೆ ಅದರ ವಿಭಾಗಗಳು, ಅದರ ವಿಧಗಳು ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕವಿಗಳು ಹಾಗೆಯೇ ಅವರ ಕೃತಿಗಳು ಯಾವುದಾದ್ರೂ ಇದ್ದರೆ, ಹಾಗೆ ಅವರ ಬಿರುದುಗಳ ಬಗ್ಗೆ ನೋಡ್ಕೊಳ್ಳಿ. ಹಾಗೆ ಇತ್ತೀಚೆಗೆ ರೀಸೆಂಟಾಗಿ ಬಂದಂತಹ ಅವಾರ್ಡ್ಗಳಾಗಿರ್ಬೋದು. ಇತ್ತೀಚೆಗೆ SL ಭೈರಪ್ಪನವರು ಮರಣವನ್ನು ಹೊಂದಿದ್ರು. ಆ ಕರೆಂಟ್ ಅಫೇರ್ ರಿಲೇಟೆಡ್ ಅವರ ಬೇಸಿಸ್ ಮೇಲೆ ಕ್ವಶನನ್ನು ಕೇಳ್ಬೋದು. ಈಗ ಮತದಾನ ಬುಕ್ ಅನ್ನೋದು ಯಾರ್ದು ಅಂತ ಕೇಳ್ಬೋದು. ಇದು SL ಭೈರಪ್ಪನವರ ಬುಕ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಶಾರ್ಟ್ಸ್ ಮಾಡಿದ್ದೀನಿ. SL ಭೈರಪ್ಪನವರ ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ನೋಡ್ಕೊಳ್ಳಿ. ಹಾಗೆ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅದು ಕನ್ನಡದಲ್ಲಿ ಯಾರಿಗೆ ಸಿಕ್ಕಿದೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಈ ಥರ ನಾನು ಕೆಲವೊಂದು ಲಿಂಕನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನೆಲ್ಲ ನೋಡ್ಕೊಳ್ಳಿ. ಇದ್ರ ಜೊತೆ ಪಂಪ ಆಗಿರ್ಬೋದು, ಪೊನ್ನ, ನನ್ನ ಇವರುಗಳ ಕೃತಿಗಳು ಇದ್ರ ಬಗ್ಗೆ, ಮತ್ತು ವಚನಗಳ ಮತ್ತು ಅವರ ಅಂಕಿತ ನಾಮಗಳು, ವಚನಕಾರರು ಅವರ ಅಂಕಿತ ನಾಮ ಏನಿದೆ, ಈ ರೀತಿ ನಾನು ಜಸ್ಟ್ ಒಂದು ಕಾನ್ಸೆಪ್ಟನ್ನು ಕೊಡ್ತಾ ಇದ್ದೀನಿ. ನೀವು ಈ ವಿಷಯವಾಗಿ ನಿಮಗೆ ಆಲ್ಮೋಸ್ಟ್ ನಿಮ್ಮ ಹತ್ರ ಇರುವಂಥ ಬುಕ್ಸಲ್ಲಿ ಇರ್ಬೋದು, ಹಾಗೆ ಬೇರೆ ವೀಡಿಯೋಸ್ಗಳಲ್ಲಿ ನೀವು ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ನಾನು ಹೇಳ್ತಾ ಇರುವಂಥದ್ದು ನಿಮಗೆ ಬೇಕು ಅಂತ ಆದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಖಂಡಿತವಾಗಿಯೂ ಮಾಡ್ತೀನಿ. ಈ ವಿಡಿಯೋ ಹೆಚ್ಚಿನ ಜನರಿಗೆ ರೀಚ್ ಆಗಬೇಕು. ಹಾಗೆ ನೀವು ಕಾಮೆಂಟ್ ಮಾಡಿ, ಖಂಡಿತವಾಗಿಯೂ ನಾನು ನಿಮಗೆ ಇದ್ರ ಬಗ್ಗೆ ವೀಡಿಯೋಸನ್ನು ಮಾಡ್ತೀನಿ. ಇನ್ನೂ 10 ದಿನಗಳು ಇದೆ ಎಕ್ಸಾಮ್ಗೆ. ಸೊ ನಿಮ್ಗೆ ಬೇಕು ಅಂದರೆ ನಾನು ನಾಳೆ ನಾಡಿದ್ರಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನಿಮ್ಮೆಲ್ರಿಗೂ ಅವೇರ್ನೆಸ್ ಹುಟ್ಟಿಸ್ಬೇಕು ಅಂತ. ಯಾಕಂದರೆ ಕನ್ನಡ ಅಂದರೆ ನಾವು ಸಿಲ್ಲಿಯಾಗಿ ತಗೊಳ್ತೀವಿ, ಕನ್ನಡ ಈಸಿ ಇರುತ್ತೆ ಅಂತ. ಅಷ್ಟು ಈಸಿಯಾಗಿ ಅಂತೂ ಇರೋದಿಲ್ಲ. KEA ಅವರು ತುಂಬ ಕಷ್ಟವಾಗೇ ಕೇಳ್ತಾರೆ. ನಾವು ಜನರಲ್ ಸ್ಟಡೀಸ್ ಎಕ್ಸಾಮನ್ನು ತುಂಬಾ ಓದ್ತೀವಿ, ಅದು ಕಷ್ಟ ಇರುತ್ತೆ ಅಂತ. ಬಟ್ ಇದನ್ನು ಎಲ್ಲೋ ಮಿಸ್ ಮಾಡ್ತೀವಿ. ಇನ್ ಕೇಸ್ 50 ಮಾರ್ಕ್ಸು ನೀವು ತಗೊಳ್ಳಿಲ್ಲ ಅಂದರೆ, ನೀವು ಅಷ್ಟು ಓದಿದ್ದು GKಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರೂ ಕಷ್ಟ ಆಗುತ್ತಲ್ವ, ನೆಕ್ಸ್ಟ್ ಕ್ಲಿಯರ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇವಾಗಿಂದಾನೇ ಸ್ವಲ್ಪ ಓದ್ಕೊಳ್ಳಿ, ಹಾಗೆಯೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಕಂಪಲ್ಸರಿ ಕನ್ನಡ ಓದಿದರೆ ನಿಮಗೆ ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದೆ. ನಾನು ಹೇಳಿದಂತಹ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು.